ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಂದಿನಿ ಪ್ರದೀಪ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗ್ರೇಟ್. ಇವತ್ತು ನಮ್ಮ ಮನೆಯಲ್ಲಿ ದೀಪಾವಳಿ ವೈಬ್ ಫುಲ್ ಸ್ಟಾರ್ ಆಗಿದೆ. ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನೂ ಕೂಡ ಶುರು ಆಗಿದೆ. ಫ್ಯಾಮಿಲಿ ಎಲ್ಲರೂ ಟುಗೆದರ್ ಇದ್ದಾಗ ಹಬ್ಬದ ಫೀಲ್ ಡಬಲ್ ಆಗುತ್ತೆ. ಡೆಕೋರೇಷನ್ ಲೈಟ್ಸ್ ಆನ್ ಆಗಿದ್ರೆ ಮನೆ ಫುಲ್ ಗ್ಲೋ ಆಗಿ ಸೂಪರ್ ಆಗಿ ಬ್ಯೂಟಿಫುಲ್ ಆಗಿ ಆಗಿದೆ. ಈ ಲಾಂಗ್ ವಿಡಿಯೋದಲ್ಲಿ ನಮ್ಮ ಫ್ಯಾಮಿಲಿ ಮೂಮೆಂಟ್, ಪೂಜಾ ಟೈಮ್, ಸ್ವೀಟ್ಸ್ ರೆಡಿ ಮಾಡೋದು, ಹಾಗೆ ಫನ್ ಹಾಗೆ ಸ್ಮೈಲ್, ಕ್ಯೂಟ್ ಕ್ಲಿಪ್ಸ್ ಎಲ್ಲ ಶೇರ್ ಮಾಡ್ತಾ ಈ ವಿಡಿಯೋನ ಕೊನೆಗಂಟ ನೋಡಿ. ನಮ್ಮ ಸೆಲೆಬ್ರೇಷನ್ ಹಾಗೆ ನಮ್ಮ ಫ್ಯಾಮಿಲಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ಲೆಟ್ಸ್ ಸೆಲೆಬ್ರೇಟೆಡ್ ಟುಗೆದರ್. ವೆಲ್ಕಮ್ ಟು ಅವರ್ ದಿವಾಲಿ ಸೆಲೆಬ್ರೇಷನ್ ವಿಡಿಯೋ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೇ ಎಲ್ಲರೂ ಕೂಡ ಅವ್ರವ್ರ ಕೆಲಸನ ಮಾಡ್ತಾ ಇರ್ತೀವಿ. ಅಂದರೆ ಎಲ್ಲರೂ ಕೂಡ ಒಬ್ಬರು ಡೆಕೋರೇಷನ್ ಮಾಡಿದ್ರೆ ಇನ್ನೊಬ್ಬರು ಅಡುಗೆ ಕಡೆ ಹೋಗಿರ್ತೀವಿ. ಇಲ್ಲಿ ನಾನು ಬಂದ್ಬಿಟ್ಟು ಯಾವಾಗಲೂ ಲಕ್ಷ್ಮಿಗೆ ಸೀರೆ ಉಡ್ಸೋದು ಅಥವಾ ಅಲಂಕಾರ ಮಾಡೋದು, ಈ ಒಂದು ಕೆಲಸನ ನನಗೆ ಕೊಟ್ಬಿಟ್ಟಿರ್ತಾರೆ. ನಾನು ಇವಾಗ ಲಕ್ಷ್ಮಿ ಮುಖಕ್ಕೆ ಅಲಂಕಾರ ಮಾಡ್ತಾ ಇದ್ದೀನಿ. ಅದು ಲಕ್ಷ್ಮಿ ಮುಖ ಪ್ಲೈನ್ ಇದೆ, ಅದು ಬೆಳ್ಳಿದು. ಹಾಗಾಗಿ ನಾನು ಸ್ವಲ್ಪ ಅದಕ್ಕೆ ಲಿಪ್ಸ್ಟಿಕ್ಕು ಹಾಗೆ ಕಾಜಲೆಲ್ಲ ನಾನು ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಲಕ್ಷ್ಮಿ ಅಲಂಕಾರ ಎಲ್ಲ ಮುಗಿತು, ಬೇಗ ರೆಡಿ ಆಗಬೇಕಾಗಿತ್ತು. ಅದಕ್ಕೆ ಒಂದು 5 ನಿಮಿಷ ಫೇಸ್ ಪ್ಯಾಕ್ ಎಲ್ಲ ಹಚ್ಕೊಂಡು ಮಕ್ಳುಗಳಿಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಚಿಕ್ಕಿ ಇಬ್ಬರು ಫೇಸ್ ಪ್ಯಾಕ್ನ ಹಚ್ಕೊಂಡ್ರಿ. ಹಾಗೆ ನಾವು ಮಕ್ಳುಗಳಿಗೆಲ್ಲ ರೆಡಿ ಮಾಡಿ ನಾನು ಕೂಡ ರೆಡಿ ಆದೆ. ಸೊ ನನ್ನ ಟೋಟಲ್ ಲುಕ್ ಈ ಥರ ಇತ್ತು. ನಂದು ಮೂಗ್ ಬಟ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗೆ ಮೂಗ್ ಬಟ್ಟಿರಲಿ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ. ಇಂದ ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಆಗಿದೆ. ಸೊ ನೋಡಿ ಎಂಜಾಯ್ ಮಾಡಿ.
ದೀಪಾವಳಿ ಹಬ್ಬದ ದಿನ ಲಕ್ಷ್ಮಿನ ಯಾಕೆ ಕೂರಿಸಿ ಪೂಜೆ ಮಾಡ್ತಾರೆ, ಅದು ಕೂಡ ಗಂಡು ಮಕ್ಳ ಕೈಯಲ್ಲೇ ಯಾಕೆ ಪೂಜೆ ಮಾಡಿಸ್ತಾರೆ. ಸೊ ನಮ್ಮ ಭಾವನೆ ಯಾವಾಗಲೂ ಪೂಜೆ ಮಾಡೋದು ಲಕ್ಷ್ಮೀ ಪೂಜೆನ. ಹಾಗೆ ಏನಕ್ಕೆ ಅಂತ ತಿಳ್ಕೊಳ್ಳೋಣ ಬನ್ನಿ. ದೀಪಾವಳಿ ಅಂದರೆ ಬೆಳಕಿನ ಹಬ್ಬ. ಆ ದಿನ ಲಕ್ಷ್ಮೀ ದೇವಿಯನ್ನು ಮನೆಯಲ್ಲೇ ಆಹ್ವಾನಿಸಿ ಧನ ಧಾನ್ಯ ಐಶ್ವರ್ಯ ಸಮೃದ್ಧಿ ಶಾಂತಿ ಬರಲಿ ಅಂತ ಪೂಜೆ ಮಾಡ್ತಾರೆ. ಲಕ್ಷ್ಮೀ ಪೂಜೆಯು ಮನೆಗೆ ಶಾಂತಿ ಐಶ್ವರ್ಯ ಸುಖ ನೆಗೆಟಿವ್ ಹೋಗಿ ಪಾಸಿಟಿವ್ ಎನರ್ಜಿ ಬರೋದು ಅದನ್ನು ಸಂಕೇತವಾಗಿ ತೋರಿಸುತ್ತೆ. ಗಂಡು ಮಕ್ಕಳು ಲಕ್ಷ್ಮೀ ಪೂಜೆ ಮಾಡಿದರೆ ಏನು ಉಪಯೋಗ? ಗಂಡು ಮಕ್ಕಳಿಂದ ಪೂಜೆ ಮಾಡಿದರೆ ವಿಶೇಷ ಎಂಬುದು ಸಾಂಪ್ರದಾಯಿಕ ನಂಬಿಕೆ. ಆದರೆ ನಿಜವಾಗಿಯೂ ಯಾರು ಪೂಜೆ ಮಾಡಿದ್ರೂ ಈಕ್ವಲ್ ಬ್ಲೆಸ್ಸಿಂಗ್ ಕೊಡುತ್ತೆ. ಆದರೂ ಜನರು ಯಾಕೆ ಈ ಥರ ಹೇಳ್ತಾರೆ ಅಂತ ಬನ್ನಿ ತಿಳ್ಕೊಳ್ಳೋಣ. ಹಾಗಾದರೆ ಗಂಡು ಮಕ್ಕಳು ದೀಪಾವಳಿ ದಿನ ಪೂಜೆ ಮಾಡಿದ್ರೆ ಏನು ವಿಶೇಷ? ಹೀಗೆ ಹೇಳಿದಾಗ ಕೆಲವರಿಗೆ ಸಂಪ್ರದಾಯಕ, ಕೆಲವರಿಗೆ ಕುತೂಹಲ. ಆದರೆ ಜನರು ಏಕೆ ಇದನ್ನು ಮಹತ್ವದಂತೆ ನೋಡ್ತಾರೆ ಅಂತ ನಿಜವಾದ ಅರ್ಥ ನಿಮಗೆ ಹೇಳ್ತೀನಿ. ಮನೆತನದ ಮುಂದುವರಿಕೆ ಮತ್ತು ಸ್ಟೆಬಿಲಿಟಿಯ ಸಂಕೇತ. ಹಳೆಯ ಕಾಲದಿಂದ ಗಂಡು ಮಕ್ಕಳು ಮನೆತನದ ಮುಂದುವರಿಕೆಯನ್ನು ಪ್ರತಿನಿಧಿಸುತ್ತಾರೆ ಅನ್ನೋ ಭಾವನೆ ಇದೆ. ಆದ್ದರಿಂದ ಪೂಜೆ ನಡೆದರೆ ಕುಟುಂಬದ ಭವಿಷ್ಯ, ಮನೆಯ ಸ್ಟೆಬಿಲಿಟಿ ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಎಂಬ ನಂಬಿಕೆ ಜನರಲ್ಲಿ ಬಲವಾಗಿಯೇ ಇದೆ. ಡಿಸಿಪ್ಲಿನ್, ಕಾನ್ಸಂಟ್ರೇಷನ್ ಮತ್ತು ರೆಸ್ಪಾನ್ಸಿಬಿಲಿಟಿ ಕಲಿಯುತ್ತಾನೆ. ಪೂಜೆ ಅಂದರೆ ಕೆಲವು ದೀಪ ಹಚ್ಚೋದಲ್ಲ, ಅದರೊಳಗೆ ಶಿಸ್ತು, ಗೌರವ, ಕಾನ್ಸಂಟ್ರೇಷನ್, ವಿಧಿವಿಧಾನಗಳ ಅರಿವು ಎಲ್ಲವೂ ಇರುತ್ತದೆ. ಗಂಡು ಮಕ್ಕಳು ಪೂಜೆಯಲ್ಲಿ ಭಾಗವಹಿಸಿದಾಗ ಮನೆಯ ಸಂಪ್ರದಾಯ, ಜವಾಬ್ದಾರಿ ಅವುಗಳೆಲ್ಲವೂ ಮನೆ ಮಾಡುತ್ತದೆ. ಸಾಂಪ್ರದಾಯಿಕ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇಂದಿನ ಪೀಳಿಗೆ ಬಗ್ಗೆ ತಿಳಿಯೋದೇ ಕಡಿಮೆ. ಆದರೆ ದೀಪಾವಳಿ ಪೂಜೆಯಲ್ಲಿ ಹುಡುಗರು ಭಾಗವಹಿಸಿದರೆ ಮನೆತನದ ಸಂಸ್ಕೃತಿ, ಪರಂಪರೆ ಮತ್ತು ಹಿರಿಯರ ಪಾಠ ಇವೆಲ್ಲ ಮುಂದಿನ ಪೀಳಿಗೆಗೂ ಸೇರುತ್ತದೆ. ಮನೆಯಲ್ಲಿನ ಎನರ್ಜಿ ಬ್ಯಾಲೆನ್ಸ್. ಲಕ್ಷ್ಮೀ ದೇವಿ ಫೆಮಿನೈನ್ ಎನರ್ಜಿ, ಗಂಡು ಮಕ್ಕಳ ಉಪಸ್ಥಿತಿ ಮ್ಯಾಸ್ಕ್ಯುಲಿನ್ ಎನರ್ಜಿ. ಇವರಿಬ್ಬರಿಗೂ ಒಂದಾಗಿ ಪೂಜಿಸಿದರೆ ಮನೆಯಲ್ಲಿ ಒಂದು ಶಕ್ತಿ ಸಮತೋಲನ ಉಂಟಾಗುತ್ತದೆ ಅನ್ನೋದ ನಂಬಿಕೆ ಇದೆ. ಮನೆಯಲ್ಲಿ ಎಲ್ಡರ್ಸ್ಗೆ ಖುಷಿ, ಪಾಸಿಟಿವ್ ವೈಬ್. ಹಿರಿಯರು ತಮ್ಮ ಮನೆಯ ಪುರುಷ ಮಕ್ಕಳು ಪೂಜೆ ಮಾಡೋದನ್ನು ನೋಡಿ ತುಂಬ ಸಂತೋಷ ಪಡುತ್ತಾರೆ. ಅವರ ಆ ಬ್ಲೆಸ್ಸಿಂಗ್, ಅವರ ಆ ಪಾಸಿಟಿವ್ ಸ್ಮೈಲ್ ಅದೇ ಮನೆಯೊಳಗೆ ಒಳ್ಳೆಯ ವಾತಾವರಣವಾಗಿ ಹರಡುತ್ತದೆ. ಒಟ್ಟಾಗಿ ಹೇಳಬೇಕು ಅಂದರೆ ಪೂಜೆ ಯಾರು ಮಾಡಿದ್ರೂ ಅವರ ಹೃದಯ ಶುದ್ಧವಾಗಿದ್ದರೆ ಲಕ್ಷ್ಮೀ ದೇವಿ ಒಂದೇ ರೀತಿಯ ದಯೆ, ಕರುಣೆ, ಆಶೀರ್ವಾದ ಕೊಡುತ್ತಾಳೆ. ಆದರೆ ಗಂಡು ಮಕ್ಕಳಿಂದ ಪೂಜೆ ನಡೆದರೆ ಸಂಪ್ರದಾಯ ಉಳಿಯುತ್ತದೆ, ಮನೆಯ ಡಿಸಿಪ್ಲಿನ್ ಹೆಚ್ಚುತ್ತದೆ, ಫ್ಯಾಮಿಲಿ ಬಾಂಡಿಂಗ್ ಗಟ್ಟಿಯಾಗಿರುತ್ತೆ, ಎಲ್ಡರ್ಸ್ಗೆ ಸಂತೋಷ, ಪಾಸಿಟಿವ್ ಎನರ್ಜಿ ಮನೆಯೊಳಗೆ ಹರಡುತ್ತದೆ. ಇದಕ್ಕಾಗಿ ನಮ್ಮ ಕಡೆ ಇದಕ್ಕೆ ವಿಶೇಷ ಮಹತ್ವ ಇದೆ. ಭಾವನೂ ಕೂಡ ಪೂಜೆ ಎಲ್ಲ ಮುಗಿಸಿದ್ರು. ಭಾವ ಎಲ್ಲ ಪೂಜೆ ಎಲ್ಲ ಮುಗಿಸಿದಲ್ಲ ಆದಮೇಲೆ ನಮ್ಮ ಮನೇಲಿರುವಂಥ ಪುಟ್ಟ ಮಕ್ಕಳ ಕೈಲಿ ಅಂದರೆ ಅಪ್ಪಣ್ಣನ ಕೈಲಿ ಹಾಗೆ ಲೋಚನ ಕೈಲಿ ಇಬ್ಬರು ಕೈಲೂ ತೆಂಗಿನಕಾಯಿನ ಕೊಟ್ಟು ಅದ್ರ ಮೇಲೆ ಕರ್ಪೂರನ ಇಟ್ಟು ಲಕ್ಷ್ಮೀ ದೇವಿಗೆ ಆರತಿನ ಬೆಳಗಿಸ್ತಾರೆ. ಯಾಕೆ ಅಷ್ಟೊಂದು ಯಾಕೆ ಇಡ್ತೀಯ? ಅಷ್ಟು ಇಡ್ತಾರನ ಯಾರು? ನಿಧಾನಕ್ಕೆ ಇಬ್ರು. ಇನ್ನು ಸ್ವಲ್ಪ ಆ ಕಡೆ ಸರಿ, ಸೈಡ್ ನಿಧಾನಕ್ಕೆ. ಹಾಂ ಸಾಕು, ನಿಧಾನಕ್ಕೆ ಬರ್ರಿ, ನಡ್ರಿ ಒಳಗೆ ನಿಧಾನಕ್ಕೆ. ನಿಧಾನಕ್ಕೆ ಹೋಗ್ಬೇಕು. ನೋಡ್ರ ಕರ್ಪೂರ ಅದಾವೆಲ್ಲ. ಎಲ್ಲ ಇದು ತಗೊಳ್ರಿ ಮಂಗಳವಾರ. ಪ್ರದಕ್ಷಿಣೆ ಹಾಕ್ಬಿಡ್ರಿ ಹಂಗೆ.
ಮೂರು ಪ್ರದಕ್ಷಿಣೆ ಹಾಕ್ತಾವು ಮತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಎಲ್ಲರೂ ಕೂಡ ಇಡೀ ಫ್ಯಾಮಿಲಿನೇ ಆಚೆ ಹೋಗಿ ಪಟಾಕಿನ ಹಾರಿಸ್ತೀವಿ. ಸೊ ಹಾಗಾಗಿ ನಾವು ಎಲ್ಲರೂ ಕೂಡ ಆಚೆ ಬಂದಿದ್ದೀವಿ. ನಮ್ಮ ಭಾವ ಎಲ್ರಿಗೂ ಕೂಡ ಹೂಕುಂದ ಕೊಡ್ತಾ ಇದ್ದಾರೆ, ಎಲ್ಲರೂ ಪಟಾಕಿ ಅಂದರೆ ಹೂಕುಂದ ಹಚ್ಚಕ್ಕೆ ಅಂತ ಅಂದ್ಬಿಟ್ಟು. ನನಗೆ ಕೊಟ್ಟಿಲ್ಲ. ಮುಖ ದೂರ ಇರ್ಲೆ. ಸರಿ ಪಟಾಕಿ ಹಚ್ಚಕತ್ತಾರ ನೋಡ ಅವ್ರ ಹುಡುಗರು. ಮುಖ ದೂರ ಇರ್ಲೆ. ಸರಿ ಮುಖ ಇಂದ ತಡಿ ಯಾಕೆ ಹಚ್ಚ ಹಚ್ಚ ಯಾವ್ಯಾವ ಅದಾವ ಎಲ್ಲ ಹಚ್ಚ.
ಫ್ಯಾಮಿಲಿ ಜೊತೆ ಎಲ್ಲ ಪಟಾಕಿ ಎಲ್ಲ ಹೊಡೆದಿದ್ದಿಲ್ಲ. ಆದಮೇಲೆ ನಾವು ನಮ್ಮ ಮನೆಯವ್ರ ಫ್ರೆಂಡ್ ಮನೆಗೆ ಹೋಗಿದ್ರಿ. ಸೊ ಅಲ್ಲೂ ಕೂಡ ಅವ್ರ ಫ್ಯಾಮಿಲಿ ಜೊತೆನೂ ಸೇರಿಕೊಂಡು ನಾವು ಅಲ್ಲಿ ಪಟಾಕಿನ ಹಚ್ಚಿದ್ರಿ. ಇವತ್ತಿನ ದಿನ ನಾನಂತೂ ನನ್ನ ಫ್ಯಾಮಿಲಿ ಜೊತೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಈ ವಿಡಿಯೋ ನೋಡಿ ನಿಮಗೆ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಂದಿನಿ ಪ್ರದೀಪ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ದೀಪಾವಳಿ ಹಬ್ಬವು ನಿಮ್ಮ ಮನೆಯ ತುಂಬ ಬೆಳಕು ತುಂಬಿರಲಿ ಹಾಗೂ ನಿಮ್ಮ ಮನಸ್ಸನ್ನು ತುಂಬ ಸಂತೋಷ ತುಂಬಿರಲಿ. ನಾನು ನಿಮ್ಮ ನಂದಿನಿ, ನನಗಿದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಹ್ಯಾಪಿ ದೀಪಾವಳಿ ಒನ್ಸ್ ಅಗೇನ್. ಇನ್ನಷ್ಟು ವಿಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಗಾಯ್ಸ್.